ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್. ಇವತ್ತಿನ ಈ ತರಗತಿಯಲ್ಲಿ ನಾವು ಚಾಪ್ಟರ್ 3 ಆನ್ಸಿಯಂಟ್ ಸಿವಿಲೈಸೇಷನ್ ಆಫ್ ಇಂಡಿಯಾ, ಇದು 8ನೇ ತರಗತಿಯ 3ನೇ ಚಾಪ್ಟರ್ ಆಗಿದ್ದು ಇದನ್ನು ನಾವು ಇವತ್ತು ಅಧ್ಯಯನ ಮಾಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಈ ಒಂದು ಪಾಠವನ್ನು ಅಧ್ಯಯನ ಮಾಡ್ತಾ ಸಾಗೋಣ, ಬನ್ನಿ. ಡಿಯರ್ ಸ್ಟೂಡೆಂಟ್ಸ್, ಚಾಪ್ಟರ್ 3 ಆನ್ಸಿಯಂಟ್ ಸಿವಿಲೈಸೇಷನ್ ಆಫ್ ಇಂಡಿಯಾ, ಭಾರತದ ಪ್ರಾಚೀನ ನಾಗರಿಕತೆಗಳು. ಇನ್ ದಿಸ್ ಚಾಪ್ಟರ್ ವಿ ಲರ್ನ್ ದೀಸ್ ಥಿಂಗ್ಸ್. ದ ಫಸ್ಟ್ ಥಿಂಗ್ ಈಸ್ ಆನ್ಸಿಯಂಟ್ ಸಿವಿಲೈಸೇಷನ್ ಆಫ್ ಇಂಡಿಯಾ, ಭಾರತದಲ್ಲಿನ ಪ್ರಾಚೀನ ನಾಗರಿಕತೆಗಳು. ಆ್ಯಂಡ್ ಸೆಕೆಂಡ್ ಒನ್, ಫಸ್ಟ್ urbanization, spatial features of the cities, town planning, lifestyle and the decline of towns. ನಾಗರಿಕತೆಯಲ್ಲಿ ಮೊದಲ ನಗರೀಕರಣ, ನಗರಗಳ ವಿಶೇಷತೆ, ನಗರ ಯೋಜನೆ, ನಗರ ಜೀವನ, ನಗರಗಳ ಅವನತಿ ಈ ಕುರಿತಾಗಿ. ಇನ್ನು ಥರ್ಡ್ ಪಾಯಿಂಟ್ ಈಸ್ ದ ಡೆವಲಪ್ಮೆಂಟ್ ಆಫ್ ವೇದಾಸ್, ಟೈಪ್ಸ್ ಆಫ್ ವೇದಾಸ್ ಆ್ಯಂಡ್ ವೇದಿಕ್ ಪೀರಿಯಡ್. ಇಲ್ಲಿ ವೇದಗಳ ಬೆಳವಣಿಗೆ, ವೇದಗಳು ಮತ್ತು ವೇದಗಳ ಕಾಲ ಹಾಗೂ ನಂತರ ಕಾಲದಲ್ಲಿನ ಜನಜೀವನದ ಬಗ್ಗೆ ಇವತ್ತು ನಾವು ಅಧ್ಯಯನ ಮಾಡ್ತಾ ಸಾಗೋಣ. ಹಿಯರ್ ಆರ್ಕಿಯಾಲಜಿಸ್ಟ್ಸ್ ಹ್ಯಾವ್ ಕಮ್ ಅಕ್ರಾಸ್ ಸೈನ್ ಆಫ್ ಹಟ್ಸ್ ಆ್ಯಂಡ್ ಹೌಸಸ್ ಇನ್ ಸಮ್ ಪ್ಲೇಸಸ್ ವೆನ್ ನೊಮ್ಯಾಡಿಕ್ ಲೈಫ್ ಬಿಕೇಮ್ ಸ್ಟೇಬಲ್. ಇಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಆರ್ ವೇರ್ ದೇ ಆರ್ ನೊಮ್ಯಾಡಿಕ್ ಇನ್ ದ ಸಮ್ ಟೈಮ್ ಬಿಫೋರ್. ಇಲ್ಲಿ ಮಾನವರು ಮೊದಲು ವಲಸೆಯ ಬದುಕನ್ನು ಮಾಡ್ತಾಯಿದ್ರು, ಅಂದರೆ ಅಲೆಮಾರಿಗಳಾಗಿ ಅವರು ಜೀವನ ಮಾಡ್ತಾಯಿದ್ರು. ಅವರ ಒಂದು ಜೀವನ ಸ್ಥಿರಗೊಂಡಾಗ, ವಲಸೆಯ ಬದುಕು ಸ್ಥಿರಗೊಂಡಾಗ ಯಾವ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳಾದವು ಅನ್ನೋದನ್ನು ಈಗ ಮೊದಲು ನಾವು ನೋಡೋಣ. ಆರ್ಕಿಯಾಲಜಿಸ್ಟ್ಸ್ ಹ್ಯಾವ್ ಕಮ್ ಅಕ್ರಾಸ್ ಸೈನ್ ಆಫ್ ಹಟ್ಸ್ ಆ್ಯಂಡ್ ಹೌಸಸ್ ಇನ್ ಸಮ್ ಪ್ಲೇಸಸ್. ಇಲ್ಲಿ ಪ್ರಾಕ್ತನ ಶಾಸ್ತ್ರಜ್ಞರು ಹ್ಯಾವ್ ಕೇಮ್ ಅಕ್ರಾಸ್ ಸೈನ್ಸ್ ಆಫ್ ಹಟ್ಸ್, ಇಲ್ಲಿ ಕೆಲವೊಂದಿಷ್ಟು ಗುಡಿಸಲುಗಳನ್ನು ಮತ್ತು ಮನೆಗಳಿರ್ತಕ್ಕಂತಹ ಕೆಲವೊಂದಿಷ್ಟು ಇಲ್ಲಿ ಕುರುಹುಗಳನ್ನು ಪತ್ತೆ ಹಚ್ಚಿದ್ದಾರೆ. ದೇ ಹ್ಯಾವ್ ಎಕ್ಸಾಬಿಟೆಡ್ ಅ ಸೆಲ್ಲರ್ ಇನ್ ಬರ್ಸ್ ಹೋಮ್ ಇನ್ ಕಾಶ್ಮೀರ್. ಇಲ್ಲಿ ಕಾಶ್ಮೀರದಲ್ಲಿ ಬರ್ತಕ್ಕಂತಹ ಬರ್ಸ್ ಹೋಮ್ನಲ್ಲಿ ನೆಲಮನೆಗಳನ್ನು ಅವರು ಇಲ್ಲಿ ಮಾಡಿದ್ದಾರೆ, ಎಕ್ಸಾಬಿಟ್ ಮಾಡಿದ್ದಾರೆ ಅಂಥೇಳಿ ಎಕ್ಸಾಬಿಟೆಡ್ ಮಾಡಿದ್ದಾರೆ. ಪೀಪಲ್ ಆಫ್ ದೋಸ್ ಟೈಮ್ ಯೂಸ್ಡ್ ಟು ಡಿಗ್ ಶಾಲೋ ಪಿಟ್ಸ್ ಇನ್ ದ ಸಾಯಿಲ್ ಆ್ಯಂಡ್ ಲಿವ್ ಇನ್ ದೆಮ್. ಆ ಕಾಲದ ಜನರು ಏನು ಮಾಡ್ತಾಯಿದ್ರು ಅಂತಂದರೆ ಭೂಮಿಯಲ್ಲಿ ರಂಧ್ರಗಳನ್ನು ಕೊರೆದುಬಿಟ್ಟು ಆ ಒಂದು ರಂಧ್ರಗಳ ಮುಖಾಂತರವಾಗಿ ಅವರು ನೆಲಮಾಳಿಗೆ ಹೋಗಿ ಬದುಕ್ತಾ ಇದ್ರು ಅಂತಕ್ಕಂಥದ್ದು. ಆಮೇಲೆ ದೇರ್ ವೇರ್ ಸ್ಟೆಪ್ಸ್ ಲೀಡಿಂಗ್ ಟು ದ ಪಿಟ್ಸ್, ಮತ್ತು ಅವರು ನೆಲಮಾಳಿಗೆಗೆ ಹೋಗಲು ಇಲ್ಲಿ ಸ್ಟೆಪ್ಸ್ಗಳನ್ನು ಬಳಸ್ತಾ ಇದ್ರು ಅಂತಕ್ಕಂಥದ್ದು. ಅಂದರೆ ಕೆಳಗೆ ಇಳಿದು ಹೋಗೋದಕ್ಕಾಗಿ ಅವರು ಮೆಟ್ಟಿಲುಗಳನ್ನು ಇಲ್ಲಿ ಬಳಸ್ತಾ ಇದ್ರು. ಹಾಗಾದರೆ ವೈ ದೋಸ್ ಪೀಪಲ್ ವೇರ್ ಯೂಸಿಂಗ್ ದೀಸ್ ಪಿಟ್ಸ್, ವೈ ದೇ ಆರ್ ಗಿವನ್ ಹಿಯರ್ ರೀಸನ್. ಇಲ್ಲಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಕಾರಣವನ್ನು ಕೊಡ್ತಾ ಇದ್ದಾರೆ. ದೀಸ್ ವೇರ್ ಬಿಲ್ಟ್ in this manner in order to provide protection from the cold weather and wild animals. ಈ ರೀತಿಯಾಗಿರ್ತಕ್ಕಂಥ ಒಂದು ಮನೆಗಳನ್ನು ಯಾಕೆ ನಿರ್ಮಾಣ ಮಾಡ್ತಾ ಇದ್ರು ಅಂತಂದರೆ ಇನ್ ಆರ್ಡರ್ ಟು ಪ್ರೊವೈಡ್ ಪ್ರೊಟೆಕ್ಷನ್, ಅಂದರೆ ರಕ್ಷಣೆಯನ್ನು ಪಡೆದುಕೊಳ್ಳಲು, ಮತ್ತು ಕೋಲ್ಡ್ ವೆದರ್ ಅಂತಂದರೆ ಈ ತಂಪಾಗಿರ್ತಕ್ಕಂತಹ ಒಂದು ವಾತಾವರಣದಿಂದ ರಕ್ಷಿಸಿಕೊಳ್ಳಲು, ಮತ್ತು ಕಾಡು ಪ್ರಾಣಿಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಈ ರೀತಿಯಾಗಿರ್ತಕ್ಕಂಥ ಒಂದು ಮನೆಗಳನ್ನು ಅವರು ನಿರ್ಮಾಣ ಮಾಡ್ತಾಯಿದ್ರು. ಅರ್ದನ್ ಪಾಟ್ಸ್ ಹ್ಯಾವ್ ಬಿನ್ ಫೌಂಡ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಸಚ್ ಪಿಟ್ಸ್. ಇಂತಹ ರಂಧ್ರಗಳಲ್ಲಿ ನಮಗೆ ಅರ್ದನ್ ಪಾಟ್ಸ್ ಅಂದರೆ ಮಡಿಕೆಯ ಚೂರುಗಳು ಅಥವಾ ಮಡಿಕೆಗಳು ಅಥವಾ ಕುಡಿಕೆಗಳು ನಮಗೆ ದೊರೆತಿವೆ. ಇನ್ ಅಕಾರ್ಡಿಂಗ್ಸ್ ಟು ದ ವೆದರ್ ಕಂಡೀಷನ್, ಇಲ್ಲಿ ಆ ಒಂದು ವಾತಾವರಣಕ್ಕೆ ಹೊಂದಿಕೊಳ್ಳುವಂತೆ ಪೀಪಲ್ ಕುಕ್ಡ್ ಫುಡ್ ಐದರ್ಸ್ ಇನ್ಸೈಡ್ ಆರ್ ಔಟ್ಸೈಡ್. ಆ ಒಂದು ವಾತಾವರಣಕ್ಕೆ ಹೊಂದಿಕೊಳ್ಳುವಂತೆ ಅತಿಯಾಗಿ ಚಳಿ ಇದ್ದಾಗ ಅವರು ತಮ್ಮ ಆಹಾರವನ್ನು ಆ ಒಂದು ರಂಧ್ರದಲ್ಲಿರ್ತಕ್ಕಂತಹ ನೆಲಮನೆಯಲ್ಲಿ ಅವರು ಅಡುಗೆ ಮಾಡ್ಕೊಳ್ತಾ ಇದ್ದರು. ಆಮೇಲೆ ಯಾವಾಗ ಭಾಳಷ್ಟು ಸೆಕೆ ಇರ್ತಾ ಇತ್ತು ಅಥವಾ ಭಾಳಷ್ಟು ಬಿಸಿಲು ಇರ್ತಾ ಇತ್ತು
ಆ ಸಮಯದಲ್ಲಿ ಔಟ್ಸೈಡ್ ಆಫ್ ದಿ ಹೋಮ್ ದೇ ಕುಕ್ಡ್ ದ ಫುಡ್ ಅಂತ ಹೇಳ್ಬೋದು. ಇನ್ನು ಎರಡನೆಯ ಒಂದು ಪ್ಯಾರಾಗ್ರಾಫನ್ನು ನೋಡ್ತಾ ಹೋಗೋಣ. Okay, dear students, second paragraph. Now we start. There is a site named Mehergarh near the fertile plain of Bolana Pass, which leads to ಇರಾನ್. ಇಲ್ಲಿ ಇರಾನ್ಗೆ ಸಾಗಿ ಹೋಗುವ ಮಾರ್ಗದಲ್ಲಿ ಬೋಲಾನ್ ಪಾಸಿಲ್ ಅಂತಕ್ಕಂಥ ಒಂದು ಫಲವತ್ತಾಗಿರ್ತಕ್ಕಂಥ ಮೈದಾನವಿದೆ. ಆ ಮೈದಾನದ ಸಮೀಪದಲ್ಲಿ ಮೆಹರ್ನಗರ್ ಅಥವಾ ಮೆಹರ್ಗರ್ ಅಂತಕ್ಕಂತಹ ಒಂದು ಸ್ಥಳವಿದೆ. ಆ ಸ್ಥಳ ಇಟ್ ಈಸ್ ದ ಫಸ್ಟ್ ಪ್ಲೇಸ್, ದ ಫಸ್ಟ್ ವಿಲೇಜ್ ದ ಆರ್ಕಿಯಾಲಜಿಸ್ಟ್ ಫೌಂಡ್ ಹಿಯರ್. ಇಲ್ಲಿ ಹೇಳ್ತಾ ಇದ್ದಾರೆ, ದ ಪೀಪಲ್ ಆಫ್ ಮೆಹರ್ಗರ್ ವೇರ್ ದ ಫಸ್ಟ್ ಒನ್ಸ್ ಟು ಹ್ಯಾವ್ ಲರ್ನ್ ದ cultivation of barley and wheat crops and the rearing of goat and sheep. ಇಲ್ಲಿ ಅವರ ಒಂದು ಪ್ರಕಾರ, ಆರ್ಕಿಯಾಲಜಿಸ್ಟ್ ಅವರ ಪ್ರಕಾರ ಮೊಟ್ಟ ಮೊದಲಿಗೆ ಕಲ್ಟಿವೇಷನನ್ನು ಅಥವಾ ಕೃಷಿಯನ್ನು ಅಳವಡಿಸಿಕೊಂಡಿರ್ತಕ್ಕಂಥವರು ಯಾರು ಅಂತಂದರೆ ಅದು ಮೆಹರ್ಗರ್ ಅಂತಕ್ಕಂತಹ ಒಂದು ಹಳ್ಳಿಯ ಜನ. ಅಲ್ಲಿ ಮೆಹರ್ಗರ್ ವೇರ್ ಫಸ್ಟ್ ಒನ್ ಟು ಹ್ಯಾವ್ ದ ಲರ್ನ್ ಟು ಕಲ್ಟಿವೇಷನ್, ಬಾರ್ಲಿ ಮತ್ತು ಗೋಧಿ ಬೆಳೆಗಳನ್ನು ಬೆಳೆಯುವುದನ್ನು ಅವರು ಅಲ್ಲಿ ಕಲಿತುಕೊಂಡರು. ಆಫ್ ಗೋಟ್ ಆ್ಯಂಡ್ ಶಿಪ್, ಅಲ್ಲಿ ಅವರು ರೇರಿಂಗ್ ಮಾಡ್ತಾಯಿದ್ರು, ಸಾಕಾಣಿಕೆ ಮಾಡ್ತಾಯಿದ್ರು ಅಂತಕ್ಕಂಥದ್ದು. ದಿಸ್ ಈಸ್ ದ ಫಸ್ಟ್ ವಿಲೇಜ್ ದ್ಯಾಟ್ ಹ್ಯಾಸ್ ಕಮ್ ಟು ಅವರ್ ನೋಟಿಸ್. ಇದೇ ಒಂದು ಅತ್ಯಂತ ಹಳೆಯದಾಗಿರ್ತಕ್ಕಂಥ ಒಂದು ಗ್ರಾಮ ಅಂಥೇಳಿ ಇಲ್ಲಿ ಆರ್ಕಿಯಾಲಜಿಸ್ಟ್ ಅದನ್ನು ಗುರುತಿಸಿದ್ದಾರೆ. ದ ಪೀಪಲ್ ಆಫ್ ಮೆಹರ್ಗರ್ ಲಿವ್ಡ್ ಇನ್ ಹೌಸಸ್, ಇಲ್ಲಿಯ ಜನರು ಮನೆಗಳಲ್ಲಿ ವಾಸವಾಗಿದ್ದರು. ಸಮ್ ಹೌಸಸ್ ಹ್ಯಾಡ್ 4 or more ರೂಮ್ಸ್, ಇಲ್ಲಿರ್ತಕ್ಕಂತಹ ಮನೆಗಳು 4ಕ್ಕಿಂತ ಹೆಚ್ಚಿನ ಒಂದು ಕೋಣೆಗಳನ್ನು ಹೊಂದಿದ್ದು. ಮೆನಿ ಸೈಟ್ಸ್ ಹ್ಯಾವ್ ಬಿನ್ ಡಿಸ್ಕವರ್ಡ್ ಹಿಯರ್ ವಿಚ್ ನಾಟ್ ಓನ್ಲಿ ಹ್ಯಾವ್ ದ ಫಾಸಿಲ್ಸ್ ಆಫ್ ಆ್ಯನಿಮಲ್ಸ್. ಮೆನಿ ಸೈಟ್ಸ್ ಅಂದರೆ ಇಲ್ಲಿ ದೊರೆತಿರ್ತಕ್ಕಂಥ ಬಹಳಷ್ಟು ಸ್ಥಳಗಳಲ್ಲಿ ನಾವು ಕಂಡುಕೊಂಡಿದ್ದೇವೆ ಅಂತಂದರೆ ವಿಚ್ ನಾಟ್ ಓನ್ಲಿ ಹ್ಯಾವ್ ದ ಫಾಸಿಲ್ಸ್ ಆಫ್ ಆ್ಯನಿಮಲ್ಸ್, ಇಲ್ಲಿ ಪ್ರಾಣಿಗಳ ಪಳೆಯುಳಿಕೆಗಳಲ್ಲದೆ ಬಟ್ ಆಲ್ಸೋ ಗ್ರೇವ್ಸ್, ಅಲ್ಲಿ ಸಮಾಧಿಗಳನ್ನು ಸಹಿತ ನಾವು ನೋಡಬಹುದಾಗಿದೆ. ಈಗ ನಮಗೆ ಗೊತ್ತಾಗುತ್ತೆ, ಪೀಪಲ್ ಆ್ಯಂಡ್ ಆ್ಯನಿಮಲ್ಸ್ ಯೂಸ್ ಟು ಬ್ರೂಡ್ ಟುಗೆದರ್ ಹಿಯರ್ ಅಥವಾ ಬರೀಡ್ ಟುಗೆದರ್ ಹಿಯರ್. ಇಲ್ಲಿ ಮನುಷ್ಯರನ್ನು ಮತ್ತು ಪ್ರಾಣಿಗಳನ್ನು ಜೊತೆಯಾಗಿ ಹೂಳ್ತಾ ಇದ್ರು ಅಂತಕ್ಕಂಥ ವಿಚಾರ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಇನ್ನು ದ ಫಸ್ಟ್ ಅರ್ಬನೈಜೇಷನ್, ಮೊದಲ ಹಂತದ ನಗರೀಕರಣ ಅಂತ ಹೇಳಿ ಕರಿತಾ ಇದ್ದೇವೆ. ಈಗ ಅದನ್ನು ನೋಡ್ತಾ ಸಾಗೋಣ. ದ ಆನ್ಸಿಯಂಟ್ ಸೈಟ್ಸ್ ಆಫ್ ಹರಪ್ಪ ವೇರ್ ಡಿಸ್ಕವರ್ಡ್ ಬೈ ದ ಎಂಜಿನಿಯರ್ಸ್ ವ್ಯಾನ್ ದ ರೈಲ್ವೆ ಲೈನ್ ವೇರ್ ಬೀಯಿಂಗ್ ಲೆಡ್ 150 years ago ಇನ್ ದ ಸಿಂಧು ವ್ಯಾಲಿ ರೀಜನ್ ಆಫ್ ಪಂಜಾಬ್. ಮೊದಲ ಒಂದು ಹರಪ್ಪ ಒಂದು ನಾಗರಿಕತೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಸ್ಥಳ ನಮಗೆ ದೊರೆತಿರ್ತಕ್ಕಂಥದ್ದು. ದ ಆನ್ಸಿಯಂಟ್ ಸೈಟ್ಸ್ ಆಫ್ ಹರಪ್ಪ ವೇರ್ ಡಿಸ್ಕವರ್ಡ್ ಬೈ ದ ಎಂಜಿನಿಯರ್ಸ್, ಇದನ್ನು ಡಿಸ್ಕವರ್ ಮಾಡಿರ್ತಕ್ಕಂಥದ್ದು, ಅನ್ವೇಷಣೆ ಮಾಡಿರ್ತಕ್ಕಂಥದ್ದು ಎಂಜಿನಿಯರ್ಸ್. ವ್ಯಾನ್ ದ ರೈಲ್ವೆ ಲೈನ್ಸ್, ಯಾವಾಗ ಆ ಸಿಂಧು ಕಣಿವೆಯ ಪ್ರದೇಶದಲ್ಲಿ ರೈಲು ಹಳಿಗಳನ್ನು ಜೋಡಿಸುವಾಗ ಏನು ಮಾಡಿದ್ದಾರೆ, ಅಲ್ಲಿ ಇರ್ತಕ್ಕಂಥ ಇಂಜಿನಿಯರ್ಗಳು ಅಲ್ಲಿ ಪ್ರಾಚೀನ ಹರಪ್ಪ ನೆಲೆಗಳನ್ನು ಕಂಡುಕೊಂಡಿದ್ದಾರೆ. ಆ್ಯಂಡ್ ರೀಸನ್ ಆಫ್ ಪಂಜಾಬ್, ಅದು ನಮಗೆ ದೊರೆತಿರ್ತಕ್ಕಂಥದ್ದು ಪಂಜಾಬ್ ರೀಸನ್ನಲ್ಲಿ ಅಂತ ಹೇಳ್ತಾ ಇದ್ದೇವೆ, ಪಂಜಾಬ್ ಪ್ರದೇಶದಲ್ಲಿ ನಮಗೆ ದೊರೆತಿರ್ತಕ್ಕಂಥದ್ದು. ದೇ ಥಾಟ್ ದ್ಯಾಟ್ ಇಟ್ ವಾಸ್ ಅ ಮೌಂಡ್ ಮೇಡ್ ಆಫ್ ಎಕ್ಸಲೆಂಟ್ ಬ್ರಿಕ್ಸ್, ಅಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ದಿಬ್ಬವನ್ನು ಕಂಡುಕೊಂಡ್ರು ಅಥವಾ ದಿನ್ನೆಯನ್ನು ಕಂಡುಕೊಂಡ್ರು, ಅದು ಇಟ್ಟಿಗೆಗಳಿಂದ ಕೂಡಿರ್ತಕ್ಕಂಥ ದಿನ್ನೆಯಾಗಿತ್ತು. ಸೊ ಆಫ್ಟರ್ ದ್ಯಾಟ್ ದೇ ಯುಟಿಲೈಸ್ ದ ಬ್ರಿಕ್ಸ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ರೈಲ್ವೆ ಲೈನ್ಸ್, ಅದೇ ಇಟ್ಟಿಗೆಗಳನ್ನು ಬಳಸಿಕೊಂಡ್ಬಿಟ್ಟು ಅವರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ರೈಲು ಹಳಿಗಳ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. ಇನ್ ದಿಸ್ ವೇ, ಈ ಒಂದು ರೀತಿಯಲ್ಲಿ ಮೆನಿ ಹೌಸಸ್ ವಿಚ್ ಹ್ಯಾಡ್ ಬಿನ್ ಬರೀಡ್ ಅಂಡರ್ ದ ಸಾಯಿಲ್, ಇಲ್ಲಿ ಭಾಳಷ್ಟು ಅಂತಹ ಕಟ್ಟಡಗಳು ಏನಾಗಿವೆ ನಮಗೆ ಪತ್ತೆಯಾದವು. ಆಫ್ಟರ್ ದ್ಯಾಟ್ ವೇರ್ ಡೆಸ್ಟ್ರಾಯ್ಡ್ ಆ್ಯಂಡ್ subsequently archaeologists took up research in the area. They were convinced that it was an ancient city. ಆಮೇಲೆ ಕೆಲವೊಂದಿಷ್ಟು ಜನ ಆರ್ಕಿಯಾಲಜಿಸ್ಟ್, ಪ್ರಾಕ್ತನ ಶಾಸ್ತ್ರಜ್ಞರು ಏನು ಮಾಡ್ತಾರೆ, ಅಲ್ಲಿ ಸಂಶೋಧನೆಗಳನ್ನ ಕೈಗೊಂಡ್ಬಿಟ್ಟು ಅವರು ಒಂದು ವಿಷಯ ಏನಾಗುತ್ತೆ, ಮನವರಿಕೆ ಆಗುತ್ತೆ, ಅದೊಂದು ಪ್ರಾಚೀನ ನಗರವೆಂದು.
ಈ ವಿಚಾರ ಅವರಿಗೆ ಗೊತ್ತಾಗುತ್ತೆ. ದೇ ವೇರ್ ಕನ್ವಿನ್ಸ್ಡ್ ದ್ಯಾಟ್ ಇಟ್ ವಾಸ್ an ancient city since the sites around this city resembled the sites discovered earlier. ಜೊತೆಗೆ ಈ ಮೊದಲು ಸಿಕ್ಕ ನೆಲೆಗಳಿಗೂ ಸಾಮ್ಯತೆ ಇದ್ದ ಕಾರಣ ಅವುಗಳನ್ನು ಹರಪ್ಪ ನಾಗರಿಕತೆ ಎಂದು ಕರೆಯಲಾಗ್ತದೆ. ದೇ ವೇರ್ ಕಾಲ್ಡ್ ದ ಹರಪ್ಪನ್ ಸಿವಿಲೈಸೇಷನ್. ದೀಸ್ ಸಿಟೀಸ್ ಆರ್ ಸೇಡ್ ಟು ಬಿ 4600 years old. ಈ ಒಂದು ದೊರೆತಿರ್ತಕ್ಕಂತಹ ಏನು ನಗರಗಳಿವೆ, ಈ ನಗರಗಳು 4600 ವರ್ಷಗಳಷ್ಟು ಪುರಾತನ ಕಾಲದೆಂದು ಇಲ್ಲಿ ಭಾವಿಸಲಾಗಿದೆ. ಬನ್ನಿ ಸ್ನೇಹಿತರೆ, ಮುಂದಿನ ಒಂದು ಪ್ಯಾರಾಗ್ರಾಫನ್ನು ನೋಡೋಣ. ಹಿಯರ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಸಿಟೀಸ್. ಇಲ್ಲಿ ನಗರಗಳ ವಿಶೇಷತೆ ಹೇಗಿತ್ತು ಅಂಥೇಳಿ ನಿಮಗೆ ಹೇಳ್ತಾ ಇದ್ದಾರೆ. ವಿ ಕ್ಯಾನ್ ಸಿ 2 or more ಪಾರ್ಟ್ಸ್ ಇನ್ ದ ಸಿಟೀಸ್ ಆಫ್ ಹರಪ್ಪ. ನಾವು ಹರಪ್ಪ ಅಂತಕ್ಕಂಥ ನಗರದಲ್ಲಿ 2ಕ್ಕಿಂತ ಹೆಚ್ಚಿನ ಒಂದು ಭಾಗಗಳನ್ನು ನೋಡಬಹುದಾಗಿತ್ತು. ದ ವೆಸ್ಟರ್ನ್ ಪಾರ್ಟ್ ಈಸ್ ನ್ಯಾರೋ. ಇಲ್ಲಿ ಪಶ್ಚಿಮದ ಒಂದು ಭಾಗ ಏನಾಗಿದೆ, ಬಹಳಷ್ಟು ಕಿರಿದಾಗಿದ್ದು. ಆಟ್ ದ ಇಲಾವೇಟೆಡ್ ಪ್ಲೇಸ್, ಅದು ಬಹಳ ಇರ್ತಕ್ಕಂತಹ ಒಂದು ಸ್ಥಳದಲ್ಲಿ ಎತ್ತರವಾಗಿರ್ತಕ್ಕಂಥ ಸ್ಥಳವಾಗಿತ್ತು. ನ್ಯಾರೋ ಆ್ಯಂಡ್ ಇಲಾವೇಟೆಡ್ ಪ್ಲೇಸ್, ಎತ್ತರದ ಒಂದು ಸ್ಥಳವಾಗಿದೆ. ಮತ್ತು ಆರ್ಕಿಯಾಲಜಿಸ್ಟ್ಸ್ ಅಂದರೆ ಪ್ರಾಕ್ತನಶಾಸ್ತ್ರಜ್ಞರು ಆರ್ ಆಫ್ ದ ವೇವ್ that this was a citadel ಅಂಥೇಳಿ ಅದನ್ನು ಹೇಳ್ತಾ ಇದ್ದಾರೆ. ಅಂತಂದರೆ ಇಲ್ಲಿ ಅದೊಂದು ಕೋಟೆಯಾಗಿದ್ದಿತ್ತು ಅಂಥೇಳಿ ಅವರು ಹೇಳ್ತಾ ಇದ್ದಾರೆ. ದ ಈಸ್ಟರ್ನ್ ಪಾರ್ಟ್ ಈಸ್ ವೈಡ್. ಇಲ್ಲಿರ್ತಕ್ಕಂಥ ಪೂರ್ವದ ದಿಕ್ಕಿನಲ್ಲಿರ್ತಕ್ಕಂಥ ಏನು ನಗರ ಇದೆ ಅದು ತುಂಬ ವಿಶಾಲವಾಗಿರ್ತಕ್ಕಂಥ ನಗರವಾಗಿದ್ದು, ಆ್ಯಂಡ್ ಆಟ್ ದ ಲೋವರ್ ಲೆವೆಲ್, ಅದು ಕೆಳಗಿನ ಹಂತದಲ್ಲಿ ಇದೆ ಅಥವಾ ಅದು ತಗ್ಗು ಪ್ರದೇಶದಲ್ಲಿ ಇದೆ ಅಂಥೇಳಿ ನಾವು ಹೇಳಬಹುದಾಗಿದೆ. ದಿಸ್ ಏರಿಯಾ ಹ್ಯಾಸ್ ಬಿನ್ ಕಾಲ್ಡ್ ದ ಲೋವರ್ ಟೌನ್. ಇದನ್ನು ನಾವು ತಗ್ಗು ಪ್ರದೇಶದ ಒಂದು ಪಟ್ಟಣ ಎಂದು ಕರೆಯುತ್ತೇವೆ. ಎವ್ರಿ ಪಾರ್ಟ್ ಹ್ಯಾಡ್ ಅ ವಾಲ್ ಮೇಡ್ ಆಫ್ ಬರ್ನ್ಡ್ ಬ್ರಿಕ್ಸ್. ಎವ್ರಿ ಪಾರ್ಟ್, ಆ ಒಂದು ಸಿಟಿಯಲ್ಲಿ ದೊರೆತಕ್ಕಂಥ ಪ್ರತಿಯೊಂದು ಭಾಗವೂ ಸಹಿತ ಏನಾಗಿದೆ, ಸುತ್ತಿರ್ತಕ್ಕಂಥ ಇಟ್ಟಿಗೆಗಳಿಂದ ನಿರ್ಮಾಣವಾಗಿರ್ತಕ್ಕಂತಹ ಗೋಡೆಗಳನ್ನು ಹೊಂದಿದೆ. ಸಿನ್ಸ್ ದ ಬ್ರಿಕ್ಸ್ ಅರೌಂಡ್ ದೆಮ್, ಅವುಗಳ ಸುತ್ತಮುತ್ತಲು ಇರ್ತಕ್ಕಂತಹ ಇಟ್ಟಿಗೆಗಳು ವೇರ್ ಪ್ಲೇಸ್ ಇನ್ ಆ್ಯನ್ ಇಂಟರ್ಲಾಕಿಂಗ್ ಮ್ಯಾನರ್, ಅವುಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಯಾವ ರೀತಿಯಾಗಿ ಅಂತಂದರೆ ಪರಸ್ಪರ ಬೆಸೆಯುವ ರೀತಿಯಲ್ಲಿ ಏನು ಮಾಡಲಾಗಿದೆ, ಅವುಗಳನ್ನು ಇಲ್ಲಿ ಅವರು ಅಳವಡಿಸಿಕೊಂಡಿದ್ದಾರೆ. ಮತ್ತು ಆ ಒಂದು ಗೋಡೆಗಳು ಬಹಳಷ್ಟು ಭದ್ರವಾಗಿವೆ. ವಾಲ್ಸ್ ವೇರ್ ವೆರಿ ಸ್ಟ್ರಾಂಗ್. ದೇರ್ ವೇರ್ ನೋಟ್ ವರ್ದಿ ಬಿಲ್ಡಿಂಗ್ಸ್ ಇನ್ಸೈಡ್ ದ ಸಿಟಿಡೆಲ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೋಟೆಯ ಒಳಗಡೆ ಗಮನಾರ್ಹವಾದ ಕಟ್ಟಡಗಳಿದ್ದವು ಅಂತ ಹೇಳ್ತಾ ಇದ್ದಾರೆ. ಮೆಹೆಂಜೋದಾರೋ ಒನ್ ಆಫ್ ದ ಸಿಟೀಸ್. ಮೆಹೆಂಜೋದಾರ ಅಂತಕ್ಕಂಥದ್ದು ಒಂದು ಪಟ್ಟಣವಾಗಿದ್ದು, ಇಲ್ಲಿ ನಾವೇನನ್ನು ನೋಡಬಹುದಾಗಿದೆ ಅಂದರೆ ಹ್ಯಾಡ್ ಅ ವಾಟರ್ ಟ್ಯಾಂಕ್. ಅಲ್ಲಿ ಒಂದು ಕೆರೆ ಇರುವುದನ್ನು ನಾವು ಕಂಡುಕೊಳ್ಳಬಹುದು, ಅಥವಾ ಒಂದು ನೀರಿನಿಂದ ಕೂಡಿರ್ತಕ್ಕಂಥ ಸ್ನಾನದ ಕೊಳ ಇರುವುದನ್ನು ನಾವಲ್ಲಿ ನೋಡಬಹುದಾಗಿದೆ. ಸ್ಕಾಲರ್ಸ್ ಹ್ಯಾವ್ ಕಾಲ್ಡ್ ದಿಸ್ ಆ್ಯಸ್ ದ ಬಾತ್ ಟ್ಯಾಂಕ್. ಇದನ್ನು ಸ್ನಾನಗೃಹವೆಂದು ಅಥವಾ ಸ್ನಾನಕೊಳವೆಂದು ಇದನ್ನು ಕರೆದಿದ್ದಾರೆ ವಿದ್ವಾಂಸರು. ಇಟ್ ಬಿಲ್ಟ್ ಆಫ್ ಬ್ರಿಕ್ಸ್ ಸೋ ಆ್ಯಸ್ ಟು ಪ್ರಿವೆಂಟ್ ದ ಸೀಪೇಜ್ ಆಫ್ ವಾಟರ್ ಫ್ರಾಮ್ ದ ಟ್ಯಾಂಕ್. ಇದನ್ನು ಅವರು ಇಟ್ಟಿಗೆಗಳನ್ನು ಬಳಸಿಕೊಂಡು ಇದನ್ನು ಕಟ್ಟಿದ್ದಾರೆ. ಅಲ್ಲಿ ನೀರು ಸೋರಿಕೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಇಟ್ಟಿಗೆಗಳನ್ನು ಬಳಸ್ಕೊಂಡ್ಬಿಟ್ಟು ಈ ಒಂದು ಏನು ಸ್ನಾನದ ಕೊಳವನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಫ್ರಮ್ ದ ಟ್ಯಾಂಕ್ ದ ಬಾತ್ ಟ್ಯಾಂಕ್ ಹ್ಯಾಸ್ ಸ್ಟೆಪ್ಸ್ ಆನ್ ಐದರ್ ಸೈಡ್ಸ್ ಟು ಗೋ ಡೌನ್. ಮತ್ತು ಈ ಒಂದು ಸ್ನಾನದ ಕೊಳಕ್ಕೆ ಎರಡು ಬದಿಗೆ ಏನಿವೆ, ಸ್ಟೆಪ್ಸ್ ಇವೆ, ಮೆಟ್ಟಿಲುಗಳಿದ್ದು ಅವು ಕೆಳಗೆ ಇಳಿದು ಹೋಗಲು ಸಹಾಯವಾಗುತ್ತಿದ್ದವು. ಆ್ಯಂಡ್ ಹ್ಯಾಸ್ ರೂಮ್ಸ್ ಆಲ್ ಅರೌಂಡ್. ಅದರ ಸುತ್ತಲೂ ಸಹಿತ ಸಾಕಷ್ಟು ಕೋಣೆಗಳಿದ್ದು. ದ ವಾಟರ್ ವಾಸ್ ಪ್ರೊಬ್ಯಾಬ್ಲಿ ಸಪ್ಲೈಡ್ ಟು ದ ಟ್ಯಾಂಕ್ ಬೈ ದ ವೆಲ್. ಆ ಒಂದು ಕೊಳಕ್ಕೆ ಅಲ್ಲಿ ಬಾವಿಗಳ ಮುಖಾಂತರವಾಗಿ ನೀರನ್ನು ಹರಿಸಲಾಗ್ತಿತ್ತು. ಆ್ಯಂಡ್ ದ ಯೂಸ್ಡ್ ವಾಟರ್ ವಾಸ್ ಲೆಟ್ ಔಟ್. ಮತ್ತು ಉಪಯೋಗಿಸತಕ್ಕಂಥ ನೀರನ್ನು ಹೊರಗೆ ಬಿಡಲಾಗ್ತಾ ಇತ್ತು. ಪ್ರೊಬ್ಯಾಬ್ಲಿ ವೆರಿ ಇಂಪಾರ್ಟೆಂಟ್ ಪೀಪಲ್ ಯೂಸ್ ಟು ಟೇಕ್ ಬಾತ್ ಇನ್ ದಿಸ್ ಪೂಲ್ ಆನ್ ಸ್ಪೆಷಲ್ ಒಕ್ಯಾಜನ್ಸ್. ಈ ಒಂದು ಸ್ನಾನದ ಕೊಳದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಸ್ನಾನವನ್ನು ಮಾಡ್ತಾ ಇದ್ದಿರಬಹುದು ಅಂತಕ್ಕಂಥದ್ದು ಒಂದು ಊಹೆಯಾಗಿದೆ. ಫೈರ್ ಅಲರ್ಟ್ಸ್ ಹ್ಯಾವ್ ಬೀನ್ ಡಿಸ್ಕವರ್ಡ್ ಇನ್ ಅದರ್ ಸಿಟೀಸ್ ಲೈಕ್ ಕಾಲಿಬಂಗನ್ ಆ್ಯಂಡ್ ಲೋಥಾಲ್. ಮೆಹೆಂಜೋದಾರೋ, ಹರಪ್ಪ ಆ್ಯಂಡ್ ಲೋಥಾಲ್ ಹ್ಯಾಡ್ ಕನ್ಸ್ಟ್ರಕ್ಟೆಡ್ ಸಿಸ್ಟಮೆಟಿಕಲ್ ಗ್ರ್ಯಾಂಡರೀಸ್. ಇಲ್ಲಿ ನಾವು ಬೆಂಕಿಯ ವಲೆಗಳನ್ನು ಕಂಡು ಬಂದಿವೆ ಅಂತ ಹೇಳ್ತಾ ಇದ್ದಾರೆ. ಅದು ಮೆಹೆಂಜೋದಾರೋ, ಹರಪ್ಪ, ಲೋಥಾಲ್
ಇಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಕೊಠಡಿಗಳ ಒಂದು ನಿರ್ಮಾಣವು ಸಹಿತ ಆಗಿದೆ ಅಂತ ಸಂಗ್ರಹಣೆ ಕೊಠಡಿಗಳ ಒಂದು ಏನಾಗಿದೆ ಸಂಗ್ರಹಣೆಯ ಕೊಠಡಿಗಳನ್ನು ನಿರ್ಮಿಸಿದ್ದಾರೆ ಅಂತ ಹೇಳಿ ನಾವು ಹೇಳಬಹುದಾಗಿದೆ. ಸ್ನೇಹಿತರೆ, ಈಗ ಮುಂದಿನ ಒಂದು ಪ್ಯಾರಾಗ್ರಾಫ್ನ ನೋಡೋಣ. ಹಿಯರ್ ಟೌನ್ ಪ್ಲಾನಿಂಗ್ ಅಂದರೆ ನಗರ ಯೋಜನೆ ಅಂತೇಳಿ ಅರ್ಥ ಆಗುತ್ತೆ. ಇಲ್ಲಿ ದ ಲೋವರ್ ಟೌನ್ ಇನ್ ದ ಲೋ ಲೇಯಿಂಗ್ ಏರಿಯಾ ಆಫ್ ದ ಸಿಟಿ ವಾಸ್ ದ ಪ್ಲೇಸ್ ಆಫ್ ಹ್ಯಾಬಿಟೇಷನ್ ಆಫ್ ದ ಪೀಪಲ್ ಅಂತ ಹೇಳ್ತಾ ಇದ್ದಾರೆ. ನಗರದ ತಳ ಪ್ರದೇಶದಲ್ಲಿರುವ ಕೆಳಗಿನ ಗ್ರಾಮವು ಜನವಸತಿ ಜಾಗವಾಗಿತ್ತು ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಇಟ್ ವಾಸ್ ಕನ್ಸ್ಟ್ರಕ್ಟೆಡ್ ಇನ್ ಅ ವೆರಿ ಮೆಥಾಡಿಕಲ್ ಮ್ಯಾನರ್. ಈ ಒಂದು ತಳ ಪ್ರದೇಶವನ್ನು ಅವರು ಭಾಳಷ್ಟು ಕ್ರಮಬದ್ಧವಾಗಿ ನಿರ್ಮಾಣ ಮಾಡಿದರು ಅಂಥೇಳಿ ನಮಗೆ ಗೊತ್ತಾಗುತ್ತೆ. ಸಿಸ್ಟಮೆಟಿಕಲಿ ಲೆಡ್ ಔಟ್ ಹೌಸಸ್, ಮತ್ತು ಭಾಳಷ್ಟು ಸುವ್ಯವಸ್ಥಿತವಾಗಿ ಮನೆಗಳ ನಿರ್ಮಾಣ ಮಾಡಲಾಗಿತ್ತು, ರಸ್ತೆಗಳ ನಿರ್ಮಾಣ ಮಾಡಲಾಗಿತ್ತು, ಡ್ರೈನ್ಸ್ ಚರಂಡಿಗಳ ನಿರ್ಮಾಣ ಮಾಡಲಾಗಿತ್ತು. ಕ್ಯಾನ್ ಬಿ ಸೀನ್ ಹಿಯರ್, ಇಲ್ಲಿ ನೋಡಬಹುದಾಗಿದೆ. ಆಲ್ಮೋಸ್ಟ್ ಎವ್ರಿ ಪರ್ಸನ್ ಲಿವ್ಡ್ ಇನ್ ದ ಐದರ್ 1 or 2 ಸ್ಟೋರ್ಡ್ ಹೌಸಸ್. ಇಲ್ಲಿ ಬದುಕಿರ್ತಕ್ಕಂಥ ಜನರು 1 ಅಥವಾ 2 ಮಹಡಿಯ ಮನೆಗಳಲ್ಲಿ ಬದುಕುತ್ತಾ ಇದ್ದರು. ದ ಹೌಸ್ ವೇರ್ ಬಿಲ್ಟ್ ಆಫ್ ಬ್ರಿಕ್ಸ್ ಆ್ಯಂಡ್ ಸ್ಟ್ರಾಂಗ್ ವಾಲ್ಸ್. ಅಲ್ಲಿ ಬಳಸ್ತಕ್ಕಂಥ ಇಟ್ಟಿಗೆಗಳು ಭಾಳಷ್ಟು ಗಟ್ಟಿಮುಟ್ಟಾಗಿದ್ದು, ಅವಾಗಿನ ಒಂದು ಗೋಡೆಗಳು ಭಾಳಷ್ಟು ಗಟ್ಟಿಮುಟ್ಟಾಗಿದ್ದವು ಅಂತ ಹೇಳ್ತಾ ಇದ್ದಾರೆ. ದೇರ್ ವೇರ್ ರೂಮ್ಸ್ ಆಲ್ ಅರೌಂಡ್ ದ ಕಂಟ್ರಿ ಯಾರ್ಡ್ ಇನ್ಸೈಡ್. ಮತ್ತು ಇಲ್ಲಿ ನಾವು ಕೋಣೆಗಳನ್ನು ನೋಡಬಹುದಾಗಿದೆ. ಇಲ್ಲಿ ಕಂಟ್ರಿ ಯಾರ್ಡ್ ಅಂತಂದರೆ ಇಲ್ಲಿ ಇಟ್ಟಿಗೆಗಳಿಂದ ಕಟ್ಟಿರ್ತಕ್ಕಂತಹ ಒಂದಿಷ್ಟು ಮನೆಗಳು ಮತ್ತು ಗೋಡೆ ಭದ್ರವಾಗಿದ್ದು ಒಳಾಂಗಣ ಸುತ್ತು ಕೊಠಡಿಗಳು ಇದ್ದವು ಅಂತ ಹೇಳ್ತಾ ಇದ್ದಾರೆ. ಒಳಾಂಗಣದಲ್ಲಿ ಸುತ್ತ ಕೊಠಡಿಗಳು ಅಂದರೆ ಒಳಾಂಗಣ ಸುತ್ತ ಸ್ವಲ್ಪ ಕೊಠಡಿಗಳನ್ನ ಅವರು ನಿರ್ಮಾಣ ಮಾಡಿಕೊಂಡಿದ್ದರು. ಆಮೇಲೆ ದ ಮೇನ್ ಡೋರ್ ಪೇಸ್ಡ್ ದ ಸ್ಟ್ರೀಟ್, ಮತ್ತು ಮುಖ್ಯ ದ್ವಾರವು ಅದು ಓಣಿಗೆ ಮುಖ ಮಾಡಿಕೊಂಡು ಇತ್ತು ಅಂಥೇಳಿ. ಆಮೇಲೆ ಮತ್ತೇನು ವಿಶೇಷತೆ ಅಂದರೆ ಈ ಒಂದು ನಗರ ಯೋಜನೆದು, ನನ್ ಆಫ್ ದ ವಿಂಡೋಸ್ ಓಪನ್ಡ್ ಆನ್ ಟು ದ ಸ್ಟ್ರೀಟ್ಸ್. ದೇರ್ ವೇರ್ ಬಾತ್ರೂಮ್ಸ್ ಇನ್ ದ ಹೌಸಸ್. ಸಮ್ ಹೌಸಸ್ ಹ್ಯಾಡ್ ವೆಲ್ಸ್ ವಿಚ್ ಸಪ್ಲೈಡ್ ವಾಟರ್. ಇಲ್ಲಿ ಮನೆಯ ಮೋರಿಗಳನ್ನು ಹೊರಗಿನ ಚರಂಡಿಗೆ ಹೊಂದಿಸಲಾಗಿತ್ತು. ಮನೆಯ ಬಳಕೆಯ ಹಾಗೂ ಸ್ನಾನದ ಬಳಸಿದ ಕಲುಷಿತ ನೀರು ಮೋರಿಗೆ ಮೂಲಕ ಚರಂಡಿಗೆ ಬಂದು ಸೇರುತ್ತಿದ್ದವು. ಚರಂಡಿಗಳನ್ನು ಏನು ಮಾಡ್ತಾಯಿದ್ರು, ಕಾಲದಿಂದ ಕಾಲಕ್ಕೆ ಶುಚಿಯಾಗಿಡಲು ಅಲ್ಲಲ್ಲಿ ರಂಧ್ರಗಳನ್ನು ನಿರ್ಮಾಣ ಮಾಡಲಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ದ ಸಿಟೀಸ್ ಹ್ಯಾಡ್ ಅ ನೀಟ್ಲಿ ಲೆಡ್ ಔಟ್ ಅಂಡರ್ಗ್ರೌಂಡ್ ಸೇವೇಜ್ ಸಿಸ್ಟಮ್. ದ ಡ್ರೈನ್ಸ್ ವೇರ್ ಬಿಲ್ಟ್ ಆಫ್ ಬ್ರಿಕ್ಸ್ ಆ್ಯಂಡ್ ಕವರ್ಡ್ ವಿತ್ ಸ್ಟೋನ್ ಸ್ಲ್ಯಾಬ್ಸ್. ಇಲ್ಲಿ ಒಳ ಚರಂಡಿ ವ್ಯವಸ್ಥೆ ಇದ್ದು ಒಂದು ಚರಂಡಿಗಳನ್ನು ಇಟ್ಟಿಗೆಗಳಿಂದ ಕಟ್ಟಿದ್ದು, ಅವುಗಳ ಮೇಲೆ ಕಲ್ಲಿನ ಒಂದು ಚಪ್ಪಡಿಗಳನ್ನು ಇಟ್ಟು ಆ ಒಂದು ಒಳಚರಂಡಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ದ ಗಟರ್ ಆಫ್ ದ ಈಚ್ ಹೌಸ್ ವಾಸ್ ಲಿಂಕ್ ಟು ದ ಮೇನ್ ಡ್ರೈನ್ ಔಟ್ಡೋರ್ ಅಥವಾ ಔಟ್ಸೈಡ್. ಹೊರಗಿನ ಒಂದು ಡ್ರೈನೇಜ್ಗೆ ಅಥವಾ ಹೊರಗಿನ ಒಂದು ಗಟಾರಕ್ಕೆ ಅದು ಲಿಂಕನ್ನು ಕೊಡ್ತಾ ಇತ್ತು. ಆ್ಯಂಡ್ ಎನೇಬಲ್ ಟು ದ ಫ್ಲೋ ಆಫ್ ಡರ್ಟಿ ವಾಟರ್ ಫ್ರಮ್ ಹೌಸ್ ಟು ಮೇನ್ ಡ್ರೈನ್. ಅಂದರೆ ಮನೆಯಿಂದ ಭಾಳಷ್ಟು ಹೊಲಸಾಗಿರ್ತಕ್ಕಂಥ ನೀರು ಅದು ಮುಖ್ಯ ಚರಂಡಿಗೆ ಹೋಗಿ ಸೇರಿಕೊಳ್ತಾ ಇತ್ತು. ಹೋಲ್ಸ್ ವೇರ್ ಕ್ರಿಯೇಟೆಡ್ ಇನ್ ದ ಡ್ರೈನ್ಸ್ ಟು ಎನೇಬಲ್ ಟೈಮ್ಲಿ ಕ್ಲೀನಿಂಗ್ ಆಫ್ ದೆಮ್. ಕೆಲವೊಂದಿಷ್ಟು ಅಲ್ಲಿ ಗುಂಡಿಗಳನ್ನು ನೋಡಬಹುದಾಗಿತ್ತು ಗಟಾರಗಳ ಮೇಲೆ, ಅವು ಕ್ಲೀನ್ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಟೌನ್ ಲೈಫನ್ನು ನೋಡೋಣ. ಹಿಯರ್ ಟೌನ್ ಲೈಫ್ ಮೀನ್ಸ್ ನಗರ ಜೀವನ ಅಂಥೇಳಿ ಅರ್ಥ ಆಗುತ್ತೆ. ಅಪಾರ್ಟ್ ಫ್ರಮ್ ಹೌಸಸ್, ಪ್ರೀಸಿಯಸ್ ಸ್ಟೋನ್ಸ್ ಆ್ಯಂಡ್ ಮೆಟಲ್ಸ್ ವೇರ್ ಆಲ್ಸೋ ಫೌಂಡ್. ಇಲ್ಲಿ ಕಟ್ಟಡಗಳನ್ನು ಹೊರತುಪಡಿಸಿ ಬಹಳಷ್ಟು ಅಮೂಲ್ಯವಾಗಿರ್ತಕ್ಕಂತಹ ಲೋಹ ಮತ್ತು ಬೆಲೆ ಬಾಳುವ ಹರಳುಗಳನ್ನು ನಾವು ಕಾಣುತ್ತೇವೆ. ಮೋಸ್ಟ್ ಆಫ್ ದ ಆಬ್ಜೆಕ್ಟ್ಸ್ ಫೌಂಡ್ ವೇರ್ ಬೀಡ್ಸ್ ಆ್ಯಂಡ್ ಸೀಲ್ಸ್. ಇಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದಿಷ್ಟು ವಸ್ತುಗಳು ಅವು ಯಾವುವು ಅಂತಂದರೆ ಮಣಿಗಳು ಮತ್ತು ಮುದ್ರೆಗಳನ್ನು ನಾವಿಲ್ಲಿ ಕಂಡುಕೊಳ್ಳಬಹುದಾಗಿದೆ. ದ ಲೇಔಟ್ ಆಫ್ ದ ಟೌನ್ ರಿವೀಲ್ಸ್ ದ ಎಕ್ಸಿಸ್ಟೆನ್ಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಕ್ಲಾಸ್. ಇಲ್ಲಿ ಅವರು ಹಾಕ್ಕೊಂಡಿರ್ತಕ್ಕಂಥ ಮನೆಗೆ ನಗರ ವ್ಯವಸ್ಥೆಗೆ ಇದ್ದಿರ್ತಕ್ಕಂಥ ಒಂದು ನಗರ ವ್ಯವಸ್ಥೆ ಅಂತಕ್ಕಂಥದ್ದು ಉತ್ತಮವಾಗಿ ಆಡಳಿತ ವರ್ಗ ಒಂದು ಸೃಷ್ಟಿ ಮಾಡಲಾಗಿತ್ತು ಅಂತ ಹೇಳ್ತಾರೆ. ನಗರ ವ್ಯವಸ್ಥೆಯನ್ನು ಸರಿಯಾಗಿ ನೋಡ್ಕೊಂಡು ಹೋಗಲಿಕ್ಕೆ ಒಂದು ಅಡ್ಮಿನಿಸ್ಟ್ರೇಟಿವ್ ಕ್ಲಾಸ್ ಆಡಳಿತ ವರ್ಗ ಒಂದಿತ್ತು ಅಂತ ಹೇಳಿ ಅವರಿಲ್ಲಿ ಹೇಳ್ತಾ ಇದ್ದಾರೆ. ದ ಪೀಪಲ್ ಆಫ್ ದ ಪ್ಲೇಸ್ ಮೇ ಹ್ಯಾವ್ ಯೂಸ್ಡ್ ಎಕ್ಸ್ಪೆನ್ಸಿವ್ ಮೆಟಲ್ಸ್.
ಇಲ್ಲಿರ್ತಕ್ಕಂಥ ಜನರು ಭಾಳಷ್ಟು ಬೆಲೆ ಬಾಳುವ ಮೆಟಲ್ಗಳನ್ನು, ಲೋಹಗಳನ್ನು ಬಳಸ್ತಾ ಇದ್ದರು. ಜೆಮ್ಸ್, ರತ್ನಗಳನ್ನು ಬಳಸ್ತಾ ಇದ್ದರು. ಆ್ಯಂಡ್ ಜ್ಯುವೆಲರಿ ಮತ್ತು ಆಭರಣಗಳನ್ನು ಬಳಸ್ತಾ ಇದ್ರು ಅಂತಕ್ಕಂಥದ್ದು. ದ ಬೀಡ್ಸ್ ವೇರ್ ಪ್ರೊಬಬ್ಲಿ ಯೂಸ್ಡ್ ಬೈ ದ ಕಾಮನ್ ಪೀಪಲ್. ಇಲ್ಲಿ ಸಿಗ್ತಕ್ಕಂತಹ ಮನಿಗಳಿದ್ದಾವೆ ಅಥವಾ ಮುದ್ರೆಗಳಿದ್ದಾವೆ, ಇಲ್ಲಿ ಸಾಮಾನ್ಯ ಜನಗಳು ಅವುಗಳನ್ನ ಬಳಸ್ತಾ ಇದ್ದಿರಬೇಕು ಅಂತ ಹೇಳ್ತಾ ಇದ್ದಾರೆ. ದೆರ್ ಈಸ್ ಆ್ಯನ್ ಅನ್ನೋನ್ ಸ್ಕ್ರಿಪ್ಟ್ ಆನ್ ದ ಸೀಲ್ಸ್. ಇಲ್ಲಿ ಸಿಗ್ತಕ್ಕಂತಹ ಮುದ್ರೆಗಳ ಮೇಲೆ ನಮಗೆ ಅರ್ಥವಾಗದೇ ಇರತಕ್ಕಂಥ ಒಂದು ಸ್ಕ್ರಿಪ್ಟ್, ಒಂದು ಬರವಣಿಗೆ ಇದೆ. ದಿಸ್ ರಿವೀಲ್ಸ್ ದ್ಯಾಟ್ ದೇರ್ ವಾಸ್ ನೋ dearth of literate people. This enabled the engraving of scripts on thousands of seals. ಇಲ್ಲಿ ಅಕ್ಷರ ಕಲಿತಿದ್ದ ಜನಗಳೇನೂ ಕೊರತೆ ಇರಲಿಲ್ಲ ಎಂಬುದನ್ನು ಈ ಮುಖಾಂತರ ನಾವು ತಿಳಿಯಬಹುದಾಗಿದೆ. ದ ಪೀಪಲ್ ಆಫ್ ದ ಹರಪ್ಪನ್ ಕಲ್ಚರ್. ಈ ಒಂದು ಹರಪ್ಪನ್ ಸಂಸ್ಕೃತಿಯನ್ನು ಹೊಂದಿರತಕ್ಕಂತಹ ಜನರು ಹ್ಯಾಡ್ ಡಿಪೆಂಡ್ ಆನ್ ಅಗ್ರಿಕಲ್ಚರ್ ಆ್ಯಂಡ್ ಟ್ರೇಡ್. ಇವರು ಕೃಷಿ ಮತ್ತು ವ್ಯಾಪಾರದ ಮೇಲೆ ಅವಲಂಬಿತವಾಗಿದ್ದು, ವೀಟ್, ಬಾರ್ಲಿ, ಪಲ್ಸಸ್ ಆ್ಯಂಡ್ ಮಸ್ಟರ್ಡ್ ವೇರ್ ದೇರ್ ಮೇನ್ ಕ್ರಾಪ್ಸ್. ಇಲ್ಲಿ ಬೆಳೆತಕ್ಕಂತಹ ಮುಖ್ಯ ಬೆಳೆಗಳು ಗೋಧಿ, ಬಾರ್ಲಿ, ಕಾಳುಗಳು ಹಾಗೂ ಸಾಸಿವೆ ಇವರ ಮುಖ್ಯ ಬೆಳೆಗಳಾಗಿದ್ದವು. ಆಮೇಲೆ ದೇ ಹ್ಯಾಡ್ ಲರ್ನ್ ಟು ಗ್ರೋ ಕಾಟನ್. ಅವರು ಹತ್ತಿಯ ಬೆಳೆಯನ್ನು ಬೆಳೆಯೋದನ್ನು ಕಲ್ತಿದ್ರು. ಆ್ಯಂಡ್ ವ್ಯೂ ಕ್ಲಾತ್ ಫ್ರಾಮ್ ಇಟ್. ಅದರಿಂದ ಬಟ್ಟೆಗಳನ್ನು ನೇಯುವುದನ್ನು ಕಲ್ತಿದ್ರು. ವಿ ಕ್ಯಾನ್ ಸೇ ದ್ಯಾಟ್ ದೇ ನ್ಯೂ ಇರಿಗೇಷನ್ ಸಿನ್ಸ್ ಮೆನಿ ಟೌನ್ಸ್ ವೇರ್ ಸಿಟ್ಯುವೇಟೆಡ್ ಆನ್ ದ ಬ್ಯಾಂಕ್ಸ್ ಆಫ್ ದ ರಿವರ್ಸ್. ಅವರಿಗೆ ಈ ಒಂದು ನೀರಾವರಿ ವ್ಯವಸ್ಥೆಯ ಬಗ್ಗೆ ಸಹಿತ ಉನ್ನತವಾದಂಥ ಕಲ್ಪನೆಗಳಿದ್ದವು ಮತ್ತು ಅವರಿಗೆ ಆ ಒಂದು ವಿಚಾರ ತಿಳಿದಿತ್ತು ಅಂತ ಹೇಳ್ಬೋದು. ಯಾಕಂದರೆ ಇಷ್ಟು ನಗರ ನಿರ್ಮಾಣಗಳಾಗಿರ್ತಕ್ಕಂಥದ್ದು ಸಮುದ್ರ, ನದಿಯ ದಂಡೆಯ ಮೇಲೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದೇ ಹ್ಯಾಡ್ ಡೊಮೆಸ್ಟಿಕೇಟೆಡ್ ದ ಹಂಪ್ಡ್ ಬುಲ್. ಇಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಡುಬ್ಬದ ಗೂಳಿ ಅಂತ ಕರೀತೇವೆ, ಹಂಪ್ಡ್ ಬುಲ್ ಅಂತ ಕರೀತಾ ಇದ್ದೇವೆ. ಆಮೇಲೆ ಕೌ, ಆಕಳು, ಬಫೆಲೋ, ಎಮ್ಮೆ, ಶಿಪ್, ಕುರಿ, ಗೋಟ್, ಆಡು, ಡಾಗ್, ನಾಯಿ, ಆ್ಯಂಡ್ ಹೆನ್, ಕೋಳಿ, ಆ್ಯಂಡ್ ವೇರ್ ಎಂಗೇಜ್ ಇನ್ ಕ್ಯಾಟಲ್ ರೇರಿಂಗ್. ಅವರು ಸಹಿತ ಪಶುಸಂಗೋಪನೆಯಲ್ಲಿ ತೊಡಗಿಕೊಂಡಿದ್ದರು ಅಂತಕ್ಕಂಥ ವಿಚಾರ ನಮಗೆ ಗೊತ್ತಾಗುತ್ತೆ. ತದನಂತರದಲ್ಲಿ ಶೀಪ್ ರೇರಿಂಗ್ ಆ್ಯಂಡ್ ಪೌಲ್ಟ್ರಿ. ಅವರು ಸಹಿತ ಈ ಕುರಿ ಸಾಕಾಣಿಕೆಗಳನ್ನು ಮಾಡ್ತಾ ಇದ್ರು ಅನ್ನೋದು ನಮಗೆ ತಿಳಿದು ಬರುತ್ತೆ. ಆಕ್ಸನ್ ವೇರ್ ಯೂಸ್ಡ್ ಟು ಕ್ಯಾರಿ ಹೆವಿ ಲೋಡ್ಸ್. ಇಲ್ಲಿ ಎತ್ತುಗಳನ್ನು, ಅತ್ಯಂತ ಹೆಚ್ಚು ಭಾರವಾಗಿರ್ತಕ್ಕಂಥ ವಸ್ತುಗಳನ್ನ ಹೊತ್ತೊಯ್ಯಲಿಕ್ಕೆ ಉಪಯೋಗ ಮಾಡ್ತಾ ಇದ್ರು. ಟ್ರೇಡ್ ಆ್ಯಂಡ್ ಕಾಮರ್ಸ್ ಹ್ಯಾಡ್ ಅಸ್ಯೂಮ್ಡ್ ಪ್ರೈಮರಿ ಇಂಪಾರ್ಟೆನ್ಸ್ ಅಲಾಂಗ್ ವಿತ್ ದ ಅಗ್ರಿಕಲ್ಚರ್. ಇಲ್ಲಿ ಕೃಷಿಯೊಂದಿಗೆ ವ್ಯಾಪಾರವು ಸಹಿತ ಅಗ್ರಗಣ್ಯ ಸ್ಥಾನವನ್ನು ಪಡೆದಿತ್ತು. ದ ಟೌನ್ಸ್ ಕ್ಯಾರಿಡ್ ಆನ್ ಬಿಸ್ನೆಸ್ ವಿತ್ ದ ರೂರಲ್ ಏರಿಯಾಸ್. ಮತ್ತು ಪಟ್ಟಣಗಳಿಂದ ಹಳ್ಳಿಯ ಕಡೆಗೆ ಇಲ್ಲಿ ವ್ಯಾಪಾರ ಸಾಗಿ ಬರ್ತಾ ಇತ್ತು. ಉದಾಹರಣೆಗೆ ಇಲ್ಲಿ ಬಲೂಚಿಸ್ತಾನ್, ಸೌರಾಷ್ಟ್ರ ಆ್ಯಂಡ್ ದಕ್ಕನ್ ಏರಿಯಾಸ್. ಇಲ್ಲಿ ಬಿಸ್ನೆಸ್ ಅಂತಂದರೆ ಬಲೂಚಿಸ್ತಾನ್ ಮತ್ತು ಸೌರಾಷ್ಟ್ರ ಆ್ಯಂಡ್ ಡೆಕ್ಕನ್ ವೇರ್ ಸಮ್ ಆಫ್ ದೀಸ್ ಏರಿಯಾಸ್. ದ ಸೀಲ್ಸ್ ಆಬ್ಟೇನ್ಡ್ ದ. ಇಲ್ಲಿ ಸೀಲ್ಸ್ಗಳು ಏನು ದೊರೀತಾ ಇದ್ದೇವಲ್ಲ ಆ ಒಂದು ಮುದ್ರೆಗಳು. ಇಲ್ಲಿ ಮೆಸೊಪೊಟೇಮಿಯಾ ಲಭ್ಯವಾಗಿರುವ ಒಂದು ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಸಂಬಂಧಪಟ್ಟಿರತಕ್ಕಂಥ ಎಸ್ಟಾಬ್ಲಿಷ್ಡ್ ದ ಫ್ಯಾಕ್ಟ್ ದ್ಯಾಟ್ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹ್ಯಾಡ್ ಟ್ರೇಡ್ ರಿಲೇಷನ್ ವಿತ್ ಇಟ್. ಆ ಮೆಸೊಪೊಟೇಮಿಯಾ ನಾಗರಿಕತೆಯ ಜೊತೆಗೆ ಇವರು ವ್ಯಾಪಾರ ಸಂಬಂಧವನ್ನು ಇಟ್ಕೊಂಡಿದ್ರು ಅಂತಕ್ಕಂಥ ವಿಚಾರವನ್ನು ಸಹಿತ ನಾವಿಲ್ಲಿ ನೋಡಬಹುದಾಗಿದೆ ಸ್ನೇಹಿತರೆ. ಇನ್ನು ನಾವು ಡಿಕ್ಲೈನನ್ನು ನೋಡೋಣ. ನಗರದ ಅವನತಿಯ ಬಗ್ಗೆ ನಾವಿಲ್ಲಿ ನೋಡ್ತಾ ಸಾಗೋಣ. ದ ಡಿಕ್ಲೈನ್ ಆಫ್ ದ ಟೌನ್ಸ್. ದ ಸಿಚುವೇಶನ್ ಇನ್ ದೀಸ್ ಪ್ಲೇಸಸ್ began to change some 400 years ago. 4000 ವರ್ಷಗಳ ಹಿಂದ್ಗಡೆ ಇಲ್ಲಿನ ವ್ಯವಸ್ಥೆಗಳು ಬದಲಾಗತೊಡಗಿದವು. ದೇರ್ ವೇರ್ ರೀಸನ್ಸ್ ಅಪಾರ್ಟ್ ಫ್ರಾಮ್ ದ ನ್ಯಾಚುರಲ್ ರೀಸನ್ಸ್. ಇಲ್ಲಿ ನೈಸರ್ಗಿಕ ಅಥವಾ ಪ್ರಾಕೃತಿಕವಾಗಿರ್ತಕ್ಕಂಥ ಕಾರಣಗಳು ಸೇರಿದಂತೆ ವಿವಿಧ ಕಾರಣಗಳನ್ನು ಕೊಡಬಹುದಾಗಿದೆ. ದ ವಾಲ್ಸ್ ಆಫ್ ದ ಹರಪ್ಪನ್ ಪೋರ್ಟ್ ವೇರ್ ಫರ್ದರ್ ಸ್ಟ್ರೆಂಥನ್ಡ್. ಇಲ್ಲಿರ್ತಕ್ಕಂಥ ಹರಪ್ಪ ನಾಗರಿಕತೆಯ ಕೋಟೆ, ಹರಪ್ಪ ನಾಗರಿಕತೆ ಬರ್ತಕ್ಕಂಥ ಏನು ಕೋಟೆಗಳಿವೆ ಅದರ ಒಂದು ಗೋಡೆಗಳು ಬಹಳಷ್ಟು ಶಕ್ತಿಶಾಲಿಗಳಾಗಿದ್ದು. ಟುವರ್ಡ್ಸ್ ದ ಫೈನಲ್ ಡೇಸ್ ಆಫ್ ದಿಸ್ ಟೌನ್. ಕೊನೆಯ ದಿನಗಳಲ್ಲಿ ಈ ಒಂದು ನಗರಗಳು ಇಟ್ ಈಸ್ ವೆಸ್ಟ್ ಗೇಟ್ ವಾಸ್ ಕ್ಲೋಸ್ ಕಂಪ್ಲೀಟ್ಲಿ. ಇದರ ಪಶ್ಚಿಮದ ದ್ವಾರವನ್ನು ಸಂಪೂರ್ಣವಾಗಿ ಮುಚ್ಚಲಾಗಿತ್ತು ಅಥವಾ ಭದ್ರಪಡಿಸಲಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಿಯರ್ ಮೊಹೆಂಜೊದಾರೋ ಹ್ಯೂಸ್ ಬಿಲ್ಡಿಂಗ್ಸ್ ಟರ್ನ್ ಇನ್ ಟು ಹಟ್ಸ್. ಇಲ್ಲಿ ಬಹಳಷ್ಟು ಬಿಲ್ಡಿಂಗ್ಗಳು, ಕಟ್ಟಡಗಳು ಹಟ್ಗಳಾಗಿ ಅಂದರೆ ಗುಡಿಸಲುಗಳಾಗಿ ಬದಲಾವಣೆಯಾಗಿರ್ತಕ್ಕಂಥದ್ದು.
neither the town planning nor the road planning was systematic at this time. ಬೃಹತ್ ಕಟ್ಟಡಗಳು ಈಗ ಕುಟೀರಗಳಾದವು, ನಗರ ಯೋಜನೆಯಾಗಲಿ ರಸ್ತೆ ಯೋಜನೆಯಾಗಲಿ ಈ ಸಂದರ್ಭದಲ್ಲಿ ವ್ಯವಸ್ಥಿತವಾಗಿ ಉಳಿಯಲಿಲ್ಲ. ಆಮೇಲೆ ಹಿಸ್ಟೋರಿಯನ್ಸ್ ಹ್ಯಾವ್ ಗಿವನ್ ವೇರಿಯಸ್ ಎಕ್ಸ್ಪ್ಲನೇಷನ್ಸ್ ಫಾರ್ ದ ಡಿಕ್ಲೈನ್ ಆಫ್ ದೀಸ್ ಟೌನ್ಸ್. ಇಲ್ಲಿ ಇತಿಹಾಸಕಾರ ಏನು ಮಾಡಿದ್ದಾರೆ, ಭಾಳಷ್ಟು ಬೇರೆ ಬೇರೆ ವಿವರಗಳನ್ನ ಕೊಡ್ತಾ ಸಾಗ್ತಾ ಇದ್ದಾರೆ. ಅದರಲ್ಲಿ ಕೆಲವರು ಸಮ್ ಫೀಲ್ ದ್ಯಾಟ್ ಡ್ರೈಡ್ ರಿವರ್ಸ್ ಆ್ಯಸ್ ದ ರೀಸನ್, ಒಣಗಿರುವಂತಹ ನದಿಗಳು ಇದಕ್ಕೆ ಕಾರಣ ಆಗಿರಬಹುದು ಅಂತ ಹೇಳಿಬಿಟ್ಟು. ಇನ್ನು ಕೆಲವು ಜನ ಏನು ಹೇಳ್ತಾ ಇದ್ದಾರೆ ಅಂತಂದರೆ ದ ಅದರ್ ಫೀಲ್ ದ್ಯಾಟ್ ಚೇಂಜ್ಡ್ ಕೋರ್ಸ್ ಆಫ್ ರಿವರ್ಸ್ ವಾಸ್ ದ ರೀಸನ್. ಇಲ್ಲಿ ಭಾಳಷ್ಟು ನದಿಗಳು ಏನಾಗಿವೆ, ದಿಕ್ಕನ್ನು ಬದಲಿಸೋದ್ರಿಂದಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಕಾರಣ ಉಂಟಾಗಿರ್ಬೋದು, ಇದು ಅವನತಿ ಹೊಂದೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅದರ್ಸ್ ಹಿಸ್ಟೋರಿಯನ್ಸ್ ಹ್ಯಾವ್ ಸಿಟೆಡ್ ದ ಡಿಸ್ಟ್ರಕ್ಷನ್ ಆಫ್ ದ ಫಾರೆಸ್ಟ್ಸ್ ಆ್ಯಸ್ ದ ಕಾಸ್. ಇಲ್ಲಿರ್ತಕ್ಕಂಥ ಅರಣ್ಯ ನಾಶದಿಂದ ಇದು ಅವನತಿ ಹೊಂದಿರಬಹುದು. ಪೀಪಲ್ ಲಿವಿಂಗ್ ಇನ್ ಇಂಡಸ್ ವ್ಯಾಲಿ, ಸಮ್ ಸಿಟೀಸ್ ಆಫ್ ವೆಸ್ಟ್ ಪಂಜಾಬ್ ಮೈಟ್ ಹ್ಯಾವ್ deserted the area and migrated to a new area in the east and the south. ಸಿಂಧು ಮತ್ತು ಪಶ್ಚಿಮ ಪಂಜಾಬ್ನ ಕೆಲವು ನಿವೇಶನಗಳಲ್ಲಿ ಜನರು ಆ ಪ್ರದೇಶವನ್ನೇ ಬಿಟ್ಟು ಪೂರ್ವ ಮತ್ತು ದಕ್ಷಿಣದ ಹೊಸ ಪ್ರದೇಶಗಳಿಗೆ ವಲಸೆ ಹೋಗಿರಬಹುದು ಅಂತ ಅವರು ಹೇಳ್ತಾ ಇದ್ದಾರೆ. ದಿಸ್ ಸಿವಿಲೈಸೇಷನ್ ಸರ್ವೈವ್ಡ್ ಇನ್ ಲೋಥಾಲ್ ಟೌನ್ ಆಫ್ ಗುಜರಾತ್. ಈ ಒಂದು ನಾಗರಿಕತೆಯು ಲೋಥಾಲ್ ನಗರದಲ್ಲಿ ಒಂದು ನಾಗರಿಕತೆಯ ಪ್ರಕ್ರಿಯೆ ಇನ್ನೂ ಅನೇಕ ವರ್ಷಗಳು ಮುಂದುವರಿಯಿತು ಅಂತ ಹೇಳಿಬಿಟ್ಟು ಏನು ಕೆಲವೊಂದು ಜನ ಹೇಳ್ತಾ ಇದ್ದಾರೆ. ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹ್ಯಾಸ್ ರಿಮೇನ್ಡ್ ಆನ್ ಎವಿಡೆನ್ಸ್ ಆಫ್ ಮೆಚ್ಯೂರಿಟಿ ಆಫ್ ಇಂಡಿಯನ್ ಸಿವಿಲೈಸೇಷನ್. ನಾವು ಹೇಳ್ಬೋದು, ಏನೇ ಆಗಲಿ ಸಿಂಧು ನಾಗರಿಕತೆ ಅಂತಕ್ಕಂಥದ್ದು ಪ್ರಾಚೀನ ಭಾರತೀಯ ಪ್ರಬುದ್ಧತೆಗೆ ಸಾಕ್ಷಿಯಾಗಿದೆ ಅಂತ ಹೇಳಿಬಿಟ್ಟು. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ದ ವೇದಿಕ್ ಏಜ್, ವೇದಗಳ ಕಾಲವನ್ನು ನೋಡೋಣ. ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.